ರಾಜ್ಯದಲ್ಲಿ ಜಾತಿ ಜನಗಣತಿ ಮರು ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅಂದ್ರೆ ನೆಕ್ಸ್ಟ್ ಸೋಮವಾರದಿಂದ ಶುರು ಆಗಬೇಕಾಗಿತ್ತು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೊಂಥರ ನಡೆಯುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ದಾವೆ. ಕಾರ್ಮೋಡ ಕವಿದಿರುವಂಥದ್ದು ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿ ಜನಗಣತಿ ಮರು ಸರ್ವೆಗೆ ಸಚಿವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 4-5 ಸಚಿವರನ್ನ ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲ ಸಚಿವರು ಕೂಡ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರೋಕ್ಷವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಡೈರೆಕ್ಟ್ ಆಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಚರ್ಚೆ ಮಾಡಬೇಕಾದ್ರೆ. ಅದರಲ್ಲೂ ಸ್ಪೆಷಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಹತ್ತತ್ರ ಇವರೇ ಒಂದು 15 ಜನ ಇದ್ದಾರೆ, ಅವರೇ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವರ ಕಿಚ್ಚು ಕಂಡು ಸಭೆಯಲ್ಲಿ ಸಿಎಂಗೂ ಕೂಡ ಟೆನ್ಷನ್ ಆಗಿತ್ತು. ಸಭೆಯ ಮಧ್ಯಭಾಗದಲ್ಲಿ ಎದ್ದು ಕೆಲವೊಮ್ಮೆ ಓಡಾಡಿದ್ರಂತೆ ಸಿದ್ದರಾಮಯ್ಯನವರು. ವಿರೋಧದಿಂದ ಏನಾಗ್ತಾ ಇದೆ ಅಂತ ಸಹಜವಾಗಿ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವ ಆಗಿರುವಂತಹ ಶಿವರಾಜ್ ತಂಗಡಿಗೂ ಕೂಡ ಆ ಸಂದರ್ಭದಲ್ಲಿ ಟೆನ್ಷನ್ ಆಗಿತ್ತು. ಈಶ್ವರ್ ಖಂಡ್ರೆ, MB ಪಾಟೀಲ್, SS ಮಲ್ಲಿಕಾರ್ಜುನ್ ಅವರು ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತ ಸಮುದಾಯದ ಸಚಿವರುಗಳು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಇವನ್ DK ಶಿವಕುಮಾರ್ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಮೇಜು ಕುಟ್ಟಿ ಸಿಎಂಗೆ ಪ್ರಶ್ನೆಯನ್ನ ಮಾಡಿದ್ರಂತೆ DCM DK ಶಿವಕುಮಾರ್. ಯಾಕೆಂದ್ರೆ ಸ್ಪೆಷಲಿ ಹೆಚ್ಚುವರಿ 331 ಜಾತಿಗಳು ಹೇಗೆ ಸೇರ್ಪಡೆ ಆದವು ಅಂತ ಪ್ರಶ್ನೆ ಮಾಡಲಾಗ್ತದೆ. ಅದರ ಜೊತೆಗೆ ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಅಂತ ಮೆನ್ಷನ್ ಮಾಡ್ಲಿಕ್ಕೂ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆಯಲ್ಲ. ಕ್ರಿಶ್ಚಿಯನ್ ಜೊತೆಗೆ ಹಿಂದೂ ಜಾತಿಗಳು ಸೇರಿದ್ಯಾಕೆ ಅಂತನೂ ಕೂಡ ಅಸಮಾಧಾನ, ಆಕ್ರೋಶ ವ್ಯಕ್ತವಾಗಿದೆ. ಇಂದು ಬೆಳಗ್ಗೆ 10ಕ್ಕೆ OBC ಆಯೋಗ ಸಚಿವರ ಜೊತೆ CM ಸಭೆಯನ್ನ ಮಾಡಲಿದ್ದಾರೆ. ಮತ್ತೆ ಒಮ್ಮೆ ಇದು ಆಕ್ರೋಶಕ್ಕೆ ಕಾರಣ ಆಗತ್ತಾ? ಇದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬೀಳ್ತಾರ ಸಚಿವರುಗಳು? ಕಾದು ನೋಡಬೇಕಾಗಿದೆ. ಈ ಹಿಂದೆ ಆಗಿದ್ದಂಥ ಜಾತಿ ಜನಗಣತಿ ಅನ್ನುವಂಥದ್ದು ಯಾವ ರೀತಿಯಾಗಿ ನೀರಲ್ಲಿ ಹೋಮ ಮಾಡಿದ್ರು ಕಾಂಗ್ರೆಸ್ನವರು ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ಯಾಕೆಂದ್ರೆ 10 ವರ್ಷ ಆದರೂ ಓಪನ್ ಮಾಡಿರಲಿಲ್ಲ. ಅದಾದ್ಮೇಲೆ ಮಂಡನೆ ಅದು ಇದು ಅಂತೆಲ್ಲ ಹೇಳಿ ಹೈಕಮಾಂಡು ಬೇಡಪ್ಪ ಅಂತ ಹೇಳಾದ್ಮೇಲೆ ಸೀದಾ ಕೈ ಬಿಟ್ಬಿಟ್ರು. ಯಾರಪ್ಪನ ಮನೆ ದುಡ್ಡು ರಾಜ್ಯದ ದುಡ್ಡು ಅಲ್ವಾ, ರಾಜ್ಯದ ಜನರ ದುಡ್ಡು, ಹಂಗೆ ಬಿಟ್ಬಿಟ್ರು. 180 ಕೋಟಿ 200 ಕೋಟಿ ಖರ್ಚು ಮಾಡಿ ಮಾಡಿಸಿದ್ದಂಥ ಜಾತಿ ಜನಗಣತಿನ ಈಗ ಮತ್ತೆ ಮರು ಸರ್ವೆಗೆ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಇಲ್ಲಿ ಮೊದಲ ಬಾರಿ ಆಗಿದ್ದಂತ ಜಾತಿ ಜನಗಣತಿಯನ್ನ ಕೈ ಬಿಡಲಾಯಿತು. ಆ ಸಂದರ್ಭದಲ್ಲೇ ಮುಜುಗರವನ್ನ ಅನುಭವಿಸಿದ್ರು. ಈಗ 2ನೇ ಬಾರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತದೆ. ಸ್ಪೆಷಲಿ ಲಿಂಗಾಯತ ಒಕ್ಕಲಿಗ ಸಮುದಾಯದವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕೆಂದ್ರೆ ಸಾಕಷ್ಟು ಜಾತಿಗಳನ್ನ ಸೇರಿಸಿರುವಂಥದ್ದು. ಇನ್ನೂ ಒಂದ್ ಕಡೆ ಹಿಂದೂ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಈ ರೀತಿಯಾಗೆಲ್ಲ ಏನೇನೋ ಮಾಡಿದಾರಲ್ಲ. ಸೊ ಇವತ್ತಿನ ಸಭೆ ಯಾವ ರೀತಿಯ ಮಹತ್ವವನ್ನು ಪಡ್ಕೊಳ್ತಾ ಇದೆ? ಮತ್ತೊಮ್ಮೆ ಆಕ್ರೋಶಕ್ಕೆ ಕಾರಣ ಆಗ್ಬೋದು. ಪೃಥ್ವಿರಾಜ್, ಜಾತಿ ಗಣತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಿದ್ದಾವೆ. ಯಾಕಂತಂದರೆ ನಿನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಈ ಒಂದು ವಿಚಾರ ಬಹಿರಂಗ ಆಗಿದೆ. ಸಚಿವರು CM ಸಿದ್ದರಾಮಯ್ಯನವರಿಗೆ ಈ ಒಂದು ಜಾತಿ ಗಣತಿಯ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಗೊಂದಲಗಳು ಸೃಷ್ಟಿಯಾಗಿರುವಂಥ ವಿಚಾರವನ್ನೇ ಪ್ರಸ್ತಾಪಿಸಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಾತಿ ಗಣತಿಯನ್ನು ಮಾರ್ಪಾಡು ಮಾಡಬೇಕು, ಜೊತೆಗೆ ಈ ಒಂದು ಜಾತಿ ಗಣತಿಯ ಅವಶ್ಯಕತೆ ಏನಿದೆ ಅನ್ನುವಂಥ ರೀತಿಯಲ್ಲಿ CM ಸಿದ್ದರಾಮಯ್ಯನವರ ಮುಂದೆ ಪ್ರಶ್ನೆಗಳನ್ನು ಸುರಿಮಳೆಯನ್ನೇ ನಿನ್ನೆ ಕ್ಯಾಬಿನೆಟ್ನಲ್ಲಿ ಸಚಿವರು ಮಾಡಿದರು. ಅದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ಹಿರಿಯ ಸಚಿವರ ಸಭೆಯೂ ಕೂಡ ಆಯಿತು. ಆ ಒಂದು ಸಭೆಯಲ್ಲಿ ತೆಗೆದುಕೊಂಡಂಥ ತೀರ್ಮಾನದ ಬಗ್ಗೆ, ಜೊತೆಗೆ ಅಲ್ಲಿ ಚರ್ಚೆಯಾದಂಥ ವಿಚಾರಗಳ ಬಗ್ಗೆ ವರದಿಯನ್ನು ಕೂಡ CM ಸಿದ್ದರಾಮಯ್ಯನವರು ಪಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಸಭೆಯನ್ನು ಕೂಡ CM ಸಿದ್ದರಾಮಯ್ಯನವರು ಕರೆದಿರುವಂಥದ್ದು. ಪ್ರಮುಖವಾಗಿ ಹಿರಿಯ ಸಚಿವರುಗಳಿರ್ತಾರೆ, ಜೊತೆಗೆ OBCಯ ಏನು ಇದಿದೆ ಆ ಒಂದು ಕಮಿಟಿ ಇದೆ, ಕಮಿಟಿಯ ಅಧ್ಯಕ್ಷರಾಗಿರುವಂಥ ಮಧುಸೂದನ್ ನಾಯ್ಕ ಅವರು ಕೂಡ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ 3 ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಜಾತಿ ಗಣತಿಯ ಸಮೀಕ್ಷೆಯನ್ನು ಆರಂಭ ಮಾಡಬೇಕಾ, ಅಂದರೆ ಸೆಪ್ಟೆಂಬರ್ 22ಕ್ಕೆ ಈಗಾಗಲೇ ನಿಗದಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈ ಸೆಪ್ಟೆಂಬರ್ 22ರಿಂದಲೇ ಈ ಒಂದು ಸಮೀಕ್ಷೆಯನ್ನು ಆರಂಭಿಸಬೇಕಾ ಅಥವಾ ಮುಂದೂಡಬೇಕನ್ನುವಂಥ ನಿರ್ಧಾರದ ಜೊತೆಗೆ ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಿಕೊಂಡು ಸಮೀಕ್ಷೆಯನ್ನು ಆರಂಭಿಸಬೇಕಾ, ಅಥವಾ ಈಗ ಏನು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ಉಪಜಾತಿಗಳ ವಿಚಾರವಾಗಿ, ಈ ಒಂದು ಉಪಜಾತಿಗಳ ವಿಚಾರವಾಗಿ ಎದ್ದಿರುವಂಥ ಗೊಂದಲವನ್ನು ಬಗೆಹರಿಸಿಕೊಂಡು ಸಮೀಕ್ಷೆಯನ್ನು ಆರಂಭಿಸಬೇಕಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆಗಳಾಗ್ತವೆ. ಜೊತೆಗೆ ಅಂತಿಮವಾಗಿರುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಕ್ರಿಶ್ಚಿಯನ್ ಧರ್ಮದ ಹೆಸರನ್ನು ಹಿಂದೂಗಳ ಜಾತಿಯ ಜೊತೆಗೆ ಎಲ್ಲಿ ಸೇರಿಸಲಾಗಿದೆ ಈ ಒಂದು ಜಾತಿಯ ಪಟ್ಟಿಯಲ್ಲಿ, ಆ ಒಂದು ಕಾರಣಕ್ಕಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿದ್ದಾವೆ.
ಅದು ಪ್ರಬಲ ಸಮುದಾಯ ಆಗಿರುವಂಥ ಲಿಂಗಾಯತ ಇರ್ಬೋದು, ಹಾಗೆ ಒಕ್ಕಲಿಗ ಸಮುದಾಯದ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಅದೇ ಒಂದು ವಿಚಾರವನ್ನು ಸಮುದಾಯಗಳ ಸಚಿವರುಗಳು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಜಾತಿಯ ಪಟ್ಟಿಯನ್ನೇನಾದರೂ ಪರಿಷ್ಕರಣೆ ಮಾಡಿ ಏನು ವಿವಾದವನ್ನು ತಂದೊಡ್ಡಿರುವಂಥ 320ಕ್ಕೂ ಹೆಚ್ಚು ಜಾತಿಗಳಿದ್ದಾವೆ, ಉಪಜಾತಿಗಳು. ಆ ಒಂದು ಉಪಜಾತಿಗಳನ್ನು ಕೈಬಿಟ್ಟು ನಂತರದಲ್ಲಿ ಸಮೀಕ್ಷೆಯನ್ನು ಆರಂಭ ಮಾಡಬೇಕನ್ನುವಂಥ ರೀತಿಯಲ್ಲೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಜೊತೆಗೆ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ, ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಜನ ಸಚಿವರು ಒತ್ತಡವನ್ನು ಸಿಎಂ ಮುಂದೆ ಹಾಕಿದ್ರು. ಈ ಒಂದು ಜಾತಿ ಗಣತಿಯಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ನಮ್ಮೆಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ಯಾಕೆಂತಂದರೆ ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲೋಪದೋಷಗಳಿದ್ದಾವೆ. ನಮ್ಮ ಸಮುದಾಯದ ನಾಯಕರುಗಳು, ಸಮುದಾಯದ ಸ್ವಾಮೀಜಿಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಅಂಶವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿರುವಂಥ ಕಾರಣಕ್ಕಾಗಿ ಈ ಒಂದು ಸಮೀಕ್ಷೆಯನ್ನು ಮುಂದೂಡಬೇಕಾ ಅಥವಾ ಈಗಲೇ ಆರಂಭಿಸಬೇಕಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆ ಆಗುತ್ತೆ. ಒಟ್ಟಾರೆಯಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಸೆಪ್ಟೆಂಬರ್ 22ರಿಂದ ಆರಂಭ ಆಗಬೇಕಿತ್ತು. ಆ ಒಂದು ಸಮೀಕ್ಷೆಗೆ ಈಗಾಗಲೇ ಗೊಂದಲಗಳು ಉಂಟಾಗಿದ್ದಾವೆ. ಸಮೀಕ್ಷೆ ನಡೆಸಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಕಾರಣಕ್ಕಾಗಿ ಇವತ್ತಿನ ಸಭೆ ಮಹತ್ವವನ್ನು ಪಡ್ಕೊಂಡಿದೆ. ಮುಂದೂಡಿಕೆ ಆದ್ರೆ ಮತ್ತಿನ್ಯಾವಾಗ ನಡೆಯುತ್ತೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲ. ಯಾಕೆಂದ್ರೆ ನೆಕ್ಸ್ಟ್ ಟೀಚರ್ಸ್ಗೆಲ್ಲ ರಜೆ ಬರುವಂತದ್ದನ್ನ ಕೂಡ ಕಾಯ್ಬೇಕಾಗುತ್ತೆ. ಈಗ ದಸರಾ ರಜೆ ಇರುವಂತ ಕಾರಣಕ್ಕೋಸ್ಕರ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಒಂದು ಕಾರ್ಯ ಯೋಜನೆಯನ್ನ ಹಾಕೊಂಡಿರುವಂತದ್ದು. ಮುಂದೂಡಿಕೆ ಆದ್ರೆ ಮೇ ಬಿ ಸಿದ್ದರಾಮಯ್ಯನವರಿಗೂ ಕೂಡ ಇದೊಂದು ರೀತಿಯಾಗಿ ಹೊಡೆತ ಕೊಡುವಂತ ಸಾಧ್ಯತೆ, ಹಿನ್ನಡೆ ಆಗುವಂತ ಸಾಧ್ಯತೆ ಇದೆಯಾ ತಮ್ಮ ನಿರ್ಧಾರಗಳಿಗೆ? ಪ್ರತಿಭಾಜ್, ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರು ಸೆಪ್ಟೆಂಬರ್ 22ರಿಂದನೇ ಈ ಒಂದು ಸಮೀಕ್ಷೆಯನ್ನು ಆರಂಭಿಸೋದಕ್ಕೆ ಉತ್ಸುಕರಾಗಿದ್ದಾರೆ. ಆದರೆ ಅವರ ಸಂಪುಟದ ಸಹೋದ್ಯೋಗಿಗಳು, ಸಚಿವರುಗಳು ಇದಕ್ಕೆ ತೀವ್ರವಾಗಿರುವಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಮುದಾಯದಲ್ಲೂ ಕೂಡ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ, ಸಮುದಾಯಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಈ ಒಂದು ಕಾರಣಕ್ಕಾಗಿ ಸಮೀಕ್ಷೆಯನ್ನು ಮುಂದೂಡಬೇಕನ್ನುವಂಥ ತೀರ್ಮಾನದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ಚರ್ಚೆ ಆಗುತ್ತೆ. ಒಂದು ವೇಳೆ ನೀವು ಹೇಳಿದಂತೆ ಸಮೀಕ್ಷೆಯನ್ನೇನಾದರೂ ಮುಂದೂಡಿದಂಥ ಸಂದರ್ಭದಲ್ಲಿ ಏಪ್ರಿಲ್ ಮೇ ಅಥವಾ ಬೇಸಿಗೆ ರಜೆಯ ವೇಳೆ ಈ ಒಂದು ಸಮೀಕ್ಷೆಯನ್ನು ಆರಂಭ ಮಾಡಬೇಕಾಗತ್ತೆ. ಯಾಕಂದರೆ ಗಣತಿದಾರರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೇಕಾಗಿರುವಂಥ ಕಾರಣಕ್ಕಾಗಿ ಶಿಕ್ಷಕರನ್ನೇ ಆ ಒಂದು ಸಂದರ್ಭದಲ್ಲಿ ಸಮೀಕ್ಷೆಗೆ ಬಳಸ್ಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಶಿಕ್ಷಕರಿಗೆ, ಅಂದರೆ ಶಾಲೆಗಳು ರಜೆ ಇದ್ದಂಥ ಸಂದರ್ಭದಲ್ಲಿ ಗಣತಿಯನ್ನು ಆರಂಭಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ಮೇ ಅಥವಾ ಏಪ್ರಿಲ್ ಸಮಯದಲ್ಲಿ ಈ ಒಂದು ಗಣತಿಯನ್ನು ಆರಂಭಿಸಬಹುದು. ಈಗಾಗಲೇ BJPಯವರು ಕೂಡ ಇಷ್ಟು ತ್ವರಿತವಾಗಿ, ಇಷ್ಟು ಚಿಕ್ಕ ಸಮಯದಲ್ಲಿ, ಅಂದರೆ ಕಡಿಮೆ ಅವಧಿಯಲ್ಲಿ ಯಾವ ಕಾರಣಕ್ಕಾಗಿ ನೀವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ, ಯಾವ ಪುರುಷಾರ್ಥಕ್ಕೆ ನೀವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳಿದರು. ಜೊತೆಗೆ ಕಡಿಮೆ ಅವಧಿಯಲ್ಲಿ ಸಮೀಕ್ಷೆಯನ್ನು ಮಾಡೋದ್ರಿಂದ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಸಮೀಕ್ಷೆಯಲ್ಲಿ ಬರುವಂಥ ಅಂಶಗಳು ಪರಿಣಾಮಕಾರಿಯಾಗಿರೋದಿಲ್ಲ ಅನ್ನುವಂಥ ಒಂದಿಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಏನಾದರೂ ಒಂದು ವೇಳೆ ಇವತ್ತು ಈ ಒಂದು ಸಮೀಕ್ಷೆಯನ್ನು ಮುಂದೂಡಿದಂಥ ಪಕ್ಷದಲ್ಲಿ ಏಪ್ರಿಲ್ ಮೇ ಸಂದರ್ಭದಲ್ಲಿ ಏನಾದರೂ ಸಮೀಕ್ಷೆಯನ್ನು ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಯಾಕಂತಂದರೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಕೊಂಡು ಸಮೀಕ್ಷೆಯನ್ನು ನಡೆಸಿ ಎನ್ನುವಂಥ ಒತ್ತಡವನ್ನು ಕೂಡ ಸಚಿವರುಗಳು ಹೇಳಿರುವಂಥ ಕಾರಣಕ್ಕಾಗಿ ಶಾಸ್ತ್ರೀಯ ಅಧ್ಯಯನ ಮಾಡೋದಕ್ಕೂ ಕೂಡ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ. ಎಲ್ಲ ಜಾತಿಗಳ ಕುಲಶಾಸ್ತ್ರೀಯ ಅಧ್ಯಯನವನ್ನು ನಡೆಸಿಕೊಂಡು ಸಮೀಕ್ಷೆಯನ್ನು ಆರಂಭ ಮಾಡಬೇಕಂದ್ರೆ ಅದಕ್ಕೂ ಸಾಕಷ್ಟು ಸುದೀರ್ಘ ಸಮಯದ ಅವಕಾಶವೂ ಕೂಡ ಬೇಕಾಗಿರುವಂಥ ಕಾರಣಕ್ಕಾಗಿ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕು. ಆದರೆ ಸಿಎಂ ಸಿದ್ದರಾಮಯ್ಯನವರು ಸೆಪ್ಟೆಂಬರ್ 22ರಿಂದಲೇ ಸಮೀಕ್ಷೆಯನ್ನು ಆರಂಭಿಸುವಂಥ ಸಂಬಂಧಪಟ್ಟಂತೆ ಉತ್ಸುಕರಾಗಿದ್ದಾರೆ. ಈಗಿರುವಂಥ ವಿವಾದವನ್ನು ಸೃಷ್ಟಿ ಮಾಡಿರುವಂಥ ಉಪಜಾತಿಗಳನ್ನು ಕೈಬಿಟ್ಟು ಉಳಿದೆಲ್ಲ ಹೊಸದಾಗಿ ಪರಿಷ್ಕರಣೆಯನ್ನು ಮಾಡಿ ಜಾತಿಗಳ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಸಮೀಕ್ಷೆಯನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಈಗಾಗಲೇ ಯಾವ್ಯಾವ ಜಾತಿಗಳ ಹಿಂದೆ, ಹಿಂದೂ ಜಾತಿಗಳ ಹಿಂದೆ ಕ್ರಿಶ್ಚಿಯನ್ ಪದವನ್ನು ಏನು ಹಾಕಲಾಗಿತ್ತು, ಆ ಒಂದು ಕ್ರಿಶ್ಚಿಯನ್ ಪದ ಉಲ್ಲೇಖ ಇರತಕ್ಕಂಥ ಹಿಂದೂಗಳ ಜಾತಿಯನ್ನು ಸಮೀಕ್ಷೆಯ ಪಟ್ಟಿಯಿಂದ ಕೈಬಿಡಿ ಅನ್ನುವಂಥ ಸೂಚನೆಯನ್ನು ಕೂಡ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಇವತ್ತು 10 ಗಂಟೆಗೆ ನಡೆಯಲಿದೆಯಲ್ಲ ಸಭೆ, ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಸ್ವತಃ ಎಲ್ಲಾ ಸಚಿವರನ್ನ ಮನವೊಲಿಸುವಂತ ಸಾಧ್ಯತೆ ಇದೆಯಾ? ಏನೇನು ಲೂಪ್ ಹೋಲ್ಸ್ ಇದೆ ಅದನ್ನೆಲ್ಲವನ್ನು ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಅದರಲ್ಲಿ ಬದಲಾವಣೆ ತಂದು 22ರಿಂದನೇ ಶುರು ಮಾಡಿಬಿಡೋಣ, ಇಲ್ಲಾಂದ್ರೆ ನೆಕ್ಸ್ಟ್ BJP ಮಾಡಿಬಿಟ್ಟು ಅವ್ರಿಗೆ ಕ್ರೆಡಿಟ್ ಹೋಗ್ಬಿಡುತ್ತೆ ಅನ್ನುವಂತ ಲೆಕ್ಕಾಚಾರನೂ ಕೂಡ ಇರಬಹುದೇನೋ? ಸಿದ್ದರಾಮಯ್ಯನವ್ರ ಟಾರ್ಗೆಟ್ ಏನಿದೆ ಇವತ್ತಿನ ಸಭೆದು? ಪೃಥ್ವಿ, ನಿನ್ನೆ ಕ್ಯಾಬಿನೆಟ್ ಸಭೆ ಮುಕ್ತಾಯದ ನಂತರ ಹಿರಿಯ ಸಚಿವರುಗಳಿಗೆ ಸಭೆಯನ್ನು ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದರು. ಅದರಂತೆ ಸೂಚನೆಯಂತೆ ಸಭೆಯೂ ಕೂಡ ಆಯಿತು. ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯನವ್ರನ್ನ ಕೆಲ ಸಚಿವರುಗಳು ಮಾತ್ರ ಭೇಟಿಯಾದರು. ಆದರೆ DK ಶಿವಕುಮಾರ್ ಸೇರಿದಂತೆ ಇನ್ನುಳಿದಂಥವರು ಗೈರು ಹಾಜರಾಗಿದ್ದರು. ಆ ಕಾರಣಕ್ಕಾಗಿ ಇವತ್ತು ಸಭೆ ನಿಗದಿಯಾಗಿದೆ. ಕಾವೇರಿಯಲ್ಲಿ 10 ಗಂಟೆಗೆ ಸಭೆಯನ್ನು ಮಾಡ್ತಾರೆ. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳ ಮನವೊಲಿಸುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಯಾಕೆಂತಂದರೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು
ಸಮೀಕ್ಷೆಯನ್ನು ಸೆಪ್ಟೆಂಬರ್ 22ರಿಂದಲೇ ಆರಂಭ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉತ್ಸುಕರಾಗಿದ್ದಾರೆ. ಅದೇ ಕಾರಣಕ್ಕಾಗಿ ನಿನ್ನೆಯೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಕ್ರಿಶ್ಚಿಯನ್ ಶಬ್ದವನ್ನು ಏನು ಹಿಂದೂಗಳ ಜಾತಿಯ ಹಿಂದೆ ಉಲ್ಲೇಖವನ್ನು ಮಾಡಲಾಗಿತ್ತು, ಅದು 52 ಜಾತಿಗಳಿತ್ತು. ಆ ಒಂದು 52 ಜಾತಿಗಳನ್ನು ಕೂಡ ಕೈಬಿಟ್ಟು ಪುನಃ ಜಾತಿಗಳ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅದರ ಅನ್ವಯವಾಗಿ ಹಿಂದುಳಿದ ವರ್ಗಗಳ ಆಯೋಗ ಜಾತಿಗಳ ಪಟ್ಟಿಯನ್ನು ಕೂಡ ಸಿದ್ಧತೆ ಮಾಡ್ತಾ ಇದೆ, ಮರುಪರಿಷ್ಕರಣೆಯನ್ನು ಕೂಡ ಮಾಡ್ತಾ ಇದೆ. ಆ ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ಇವತ್ತಿನ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಸಮೀಕ್ಷೆಯ ಉದ್ದೇಶ ಏನು, ಸಮೀಕ್ಷೆಯಿಂದ ಆಗುವಂಥ ಲಾಭಗಳೇನು, ಸರ್ಕಾರಕ್ಕೆ ಯಾವ ರೀತಿಯಾಗಿ ಕ್ರೆಡಿಟ್ ಸಿಗ್ಬೋದು ಮುಂದಿನ ದಿನಗಳಲ್ಲಿ, ಜೊತೆಗೆ ಇದರಿಂದ ಸಮಾಜಕ್ಕೆ ಆಗುವಂಥ ಒಳಿತು ಯಾವ ರೀತಿಯಾಗಿ ಆಗತ್ತೆ, ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ಯಾವ ರೀತಿಯಾಗಿ ಹಂಚಿಕೆ ಮಾಡಬಹುದು, ಈ ಒಂದು ವರದಿಯಲ್ಲಿ ಅಥವಾ ಸಮೀಕ್ಷೆಯಲ್ಲಿ ಬರುವಂಥ ರಿಸಲ್ಟ್ನ ಇಟ್ಟುಕೊಂಡು ಯಾವ ರೀತಿಯಾಗಿ ಸೌಲಭ್ಯಗಳನ್ನು ಹಂಚಿಕೆ ಮಾಡ್ಬೋದು, ಅದು ಸಾಮಾಜಿಕ ನ್ಯಾಯಕ್ಕೆ ಯಾವ ರೀತಿಯಾಗಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತಾಗತ್ತೆ ಅನ್ನುವಂಥ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಇವತ್ತು ಮನವೊಲಿಸುವ ಪ್ರಯತ್ನವನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಆದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರುಗಳು ಈ ಒಂದು ವಿಚಾರವನ್ನು ಒಪ್ಪುವಂಥ ಸಾಧ್ಯತೆಯೂ ಕೂಡ ಕಡಿಮೆ ಇದೆ. ಯಾಕಂದರೆ ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ತೀಕ್ಷ್ಣವಾಗಿ ಸಿದ್ದರಾಮಯ್ಯನವರ ಮುಂದೆ ಪ್ರಶ್ನೆಗಳನ್ನು ಕೂಡ ಅವರು ಎತ್ತಿದ್ರು. ಅದರಲ್ಲಿ ನೀವು ಉಲ್ಲೇಖವನ್ನು ಕೂಡ ಮಾಡಿದರೆ DCM DK ಶಿವಕುಮಾರ್ ಅವರು ಮೇಜನ್ನು ತಟ್ಟಿ ಪ್ರಶ್ನೆಯನ್ನು ಎತ್ತಿದ್ರು. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮೀಕ್ಷೆಯ ಅವಶ್ಯಕತೆ ಇತ್ತ, ಯಾಕಂದರೆ ನಮ್ಮ ಸಮುದಾಯಗಳಲ್ಲಿ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ, ನಮ್ಮೆಲ್ಲರಿಗೂ ಕೂಡ ಸಮುದಾಯದ ನಾಯಕರುಗಳು ಸ್ವಾಮೀಜಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸಮೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪಬೇಡಿ, ಅವೈಜ್ಞಾನಿಕವಾಗಿದೆ ಅನ್ನುವಂಥ ರೀತಿಯಲ್ಲಿ ಕರೆಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ರಿ, ಇದರಿಂದ ಬರುವಂಥ ಲಾಭವೇ ಕಡಿಮೆ, ಆದರೆ ಲಾಭಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆಲ್ಲರಿಗೂ ಕೂಡ ನಷ್ಟ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆ ಕಾರಣಕ್ಕಾಗಿ ಕೈಬಿಡಿ ಅನ್ನುವಂಥ ಒತ್ತಡವನ್ನೇ ನಿನ್ನೆ ಕ್ಯಾಬಿನೆಟ್ನಲ್ಲಿ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಒಂದು ದಿನದ ಅಂತರದಲ್ಲಿ ಅವರು ತಮ್ಮ ಏನು ನಿರ್ಣಯ ಇದೆ ಅದನ್ನು ಬದಲಾಯಿಸಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ತೀರಾ ಕಡಿಮೆ ಇರುವಂಥ ಕಾರಣಕ್ಕಾಗಿ ಇವತ್ತಿನ ಸಿಎಂ ಸಿದ್ದರಾಮಯ್ಯನವರ ಸಭೆಯಲ್ಲಿಯೂ ಕೂಡ ಸಚಿವರುಗಳು ಲಿಂಗಾಯತರು ಇರ್ಬೋದು, ಒಕ್ಕಲಿಗರು ಇರ್ಬೋದು, ಅದೇ ಒಂದು ದಾಟಿಯಲ್ಲಿ ಮಾತನಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಒಂದು ವೇಳೆ ಇವತ್ತಿನ ಸಭೆಯೂ ಕೂಡ ಅಪೂರ್ಣ ಆದಂಥ ಪಕ್ಷದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಸರ್ಕಾರ ಈ ಒಂದು ನಿರ್ಧಾರವನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಗೊಂದಲಕ್ಕೆ ಈಡಾಗುತ್ತೆ. ಆ ಸಂದರ್ಭದಲ್ಲಿ ಸರ್ಕಾರ ಅಥವಾ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಸಮೀಕ್ಷೆಯನ್ನು ತಾತ್ಕಾಲಿಕವಾಗಿ ಮುಂದೂಡುವಂಥ ಸಾಧ್ಯತೆಗಳು ಇರುವಂಥದ್ದು. ಪೃಥ್ವಿರಾಜ್, ಗುಡ್ ಎಕ್ಸ್ಪ್ಲನೇಷನ್ ಕಾರ್ತಿಕ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಬಂಗ್ಲೆಗುಡ್ಡದಲ್ಲಿ ಹುಡುಕಿದಷ್ಟು ಕೂಡ ಸಿಗ್ತಾ ಇರುವಂಥದ್ದು ಬುರ್ಡೆ. ಮೊನ್ನೆ 5 ಸಿಕ್ಕಿತ್ತು, ನಿನ್ನೆ 2 ಸಿಕ್ಕಿದೆ. ಟೋಟಲಿ 7 ಬುರ್ಡೆಗಳು ಸಿಕ್ಕಿರುವಂಥದ್ದು. ಮೊನ್ನೆ ಸಿಕ್ಕಿದ್ದು 5, ನಿನ್ನೆ 2. ಆ ಬುರ್ಡೆಗಳು ಯಾವುದು, ಏನು, ಎತ್ತ ಅನ್ನುವಂಥದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡುವಂಥ ಕೆಲಸವನ್ನ ಮಾಡಲಾಗ್ತದೆ. ಇಂದು ಕೂಡ SIT ಶೋಧ ಕಾರ್ಯ ಮುಂದುವರಿಯಲಿದೆ ಬಂಗ್ಲೆಗುಡ್ಡದಲ್ಲಿ. ಟೋಟಲಿ 13 ಎಕರೆ ವಿಸ್ತೀರ್ಣದಲ್ಲಿ ಇರುವಂಥದ್ದು ಬಂಗ್ಲೆಗುಡ್ಡ. ಅದರದ್ದು ಆಲ್ಮೋಸ್ಟ್ ಆಪರೇಷನ್ ಕಂಪ್ಲೀಟ್ ಹಂತಕ್ಕೆ ಬಂದಿರುವಂಥದ್ದು. ಇವತ್ತು ಮುಕ್ತಾಯ ಆದರೂ ಆಗಬಹುದು, ಕಾದ್ ನೋಡಬೇಕು ಏನಾಗುತ್ತೆ ಅಂತ. ನಿನ್ನೆ 2 ತಲೆ ಬುರ್ಡೆ ಹಾಗೂ ಅಸ್ಥಿ ಪಂಜರಗಳು ವಶಕ್ಕೆ ಪಡೆಯಲಾಗಿದೆ. ಬುರ್ಡೆಗಳು ಅಸ್ಥಿ ಪಂಜರವನ್ನ ಸಂರಕ್ಷಿಸಿರುವಂಥದ್ದು FSL ಟೀಮ್. ಪ್ಲಾಸ್ಟಿಕ್ ಡಬ್ಬ, ಪೈಪ್ಗಳಲ್ಲಿ ತುಂಬಿಸ್ಕೊಂಡು ಹೋಗಿದ್ದಾರೆ SIT ಅಧಿಕಾರಿಗಳು. ಅವಶೇಷಗಳ ಮಹಜರು ಮಾಡಿ ಜಪ್ತಿಯನ್ನ ಮಾಡಿರುವಂಥದ್ದು ಸಿಬ್ಬಂದಿ. ಹಾಗೆ ಇದು ಎಷ್ಟು ವರ್ಷದ್ದು, ಪುರುಷರದ್ದ, ಮಹಿಳೆಯರದ್ದ, ಯಾವಾಗ ಸತ್ತಿರುವಂಥ ಚಾನ್ಸಸ್ ಇದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂಥ ಒಂದು ರಿಪೋರ್ಟನ್ನಂತೂ ರೆಡಿ ಮಾಡ್ತಾರೆ. ಅವಶೇಷಗಳ ಮಹಜರು ಮಾಡಿ ಜಪ್ತಿಯನ್ನ ಮಾಡಿದ್ದಾರೆ ಸಿಬ್ಬಂದಿ. ನಿನ್ನೆ ಅವಶೇಷ ಸಿಕ್ಕ ಜಾಗದ ಮಣ್ಣು ಪರೀಕ್ಷೆಗೂ ಕೂಡ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ. FSL ಪ್ರಯೋಗಾಲಯಕ್ಕೆ ಮಣ್ಣು ಸ್ಯಾಂಪಲ್ ಅನ್ನ ರವಾನೆ ಮಾಡಲಾಗಿದೆ. ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿಯಲಿದೆ. ಟೋಟಲಿ 7 ತಲೆ ಬುರ್ಡೆಗಳು ಸಿಕ್ಕಿರುವಂಥದ್ದು. ಈಗ ಇವ್ರು ಮಾಡ್ತಾ ಇರುವಂಥ ಆರೋಪ ಚಿನ್ನಯ್ಯ ಮಾಡಿದ್ದು, ಆತ 20 ವರ್ಷಗಳ ಅಂತರದಲ್ಲಿ ಆತ ಉಳಿದ್ದ ಅಂತ ಹೇಳಲಾಗ್ತಾ ಇತ್ತಲ್ಲ, ಅದರ ಬಗ್ಗೆ ಆತ ಆರೋಪವನ್ನ ಮಾಡಿದ್ದ. ಇದು ಆಲ್ಮೋಸ್ಟ್ ಈಗ ಸಿಕ್ಕಿರುವಂಥ ತಲೆಬುರ್ಡೆಗಳು ಯಾವಾಗ ಸಾವನ್ನಪ್ಪಿರುವಂಥವರದ್ದು, ಪುರುಷರದ್ದ, ಮಹಿಳೆಯರದ್ದ, ಎಷ್ಟು ಏಜ್ನವರು ಸಾವನ್ನಪ್ಪಿದ್ದಂಥದ್ದು, ಎಷ್ಟು ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದು, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಇನ್ನು ಎಷ್ಟು ಬಂಗ್ಲೆಗುಡ್ಡದಲ್ಲಿ ಕಾರ್ಯಾಚರಣೆ ಮಾಡಬೇಕಾಗಿದೆ ಮತ್ತು ಒಂದ್ ಕಡೆ ನಿನ್ನೆ ಮೊನ್ನೆ ಸಿಕ್ಕಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ SIT ಇಂದ? ಪೃಥ್ವಿ, ಬಂಗ್ಲೆಗುಡ್ಡ ಶೋಧ ಕಾರ್ಯ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ನಿನ್ನೆ ಸಂಜೆ ವೇಳೆಗೆ ಒಂದು ಹಂತದ ಶೋಧ ಕಾರ್ಯ ಮುಕ್ತಾಯ ಆಗಿರುವಂಥದ್ದು. ಹಾಗಾಗಿ ಇವತ್ತು ಮತ್ತೆ ಹೋಗಿ ಬಂಗ್ಲೆಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯ ಆಗೋದು ಬಹುತೇಕ ಅನುಮಾನ ಅಂತ ಕಾಣ್ತಾ ಇದೆ. ಯಾಕಂದ್ರೆ SIT ಇಲ್ಲಿ ತನಕ ಯಾವ ಅಧಿಕಾರಿಗಳಿಗೂ ಮತ್ತೆ ಶೋಧ ಕಾರ್ಯಕ್ಕಾಗಿ ಸೂಚನೆ ಕೊಟ್ಟಿಲ್ಲ, ಮತ್ತೆ ಬುಲಾವನ್ನ ಹಾಕಿಲ್ಲ. ಹಾಗಾಗಿ ಸದ್ಯಕ್ಕೆ ನಿನ್ನೆ ಏನು 7 ಬುರುಡೆಗಳು ಸಿಕ್ಕಿದೆ ಟೋಟಲ್ ಆಗಿ, ಅದರ ಮುಕ್ತಾಯ ಹಂತವಾಗಿ ಈಗ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅವೆಲ್ಲವನ್ನ ಕೂಡ FSLಗೆ ಕಳಿಸಿ ಅದರ ಸತ್ಯಾಸತ್ಯತೆ ಹೊರಬಂದ
ಬಂದ ಬಳಿಕವಷ್ಟೇ ಮತ್ತೆ ಮುಂದಿನ ಹೆಜ್ಜೆ ನೀಡೋಕೆ SIT ಮುಂದಾಗಿದೆ. ಈಗ ಸಿಕ್ಕಿರುವಂತಹ 7 ಬುರುಡೆಗಳ ಪೈಕಿ 7 ಬುರುಡೆಗಳು ಕೂಡ ಪುರುಷರದ್ದು ಅನ್ನೋದು ಈಗ ಮಾಹಿತಿ ಬಯಲಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ SIT ಟೀಮ್ ಜೊತೆ ಹೋಗಿದ್ದಂತಹ ತಜ್ಞ ವೈದ್ಯರು ಅಂದ್ರೆ ಫಾರೆನ್ಸಿಕ್ ನ ವೈದ್ಯರು ಕೇವಲ ಬುರುಡೆಯನ್ನ ನೋಡಿ ಅದರ ಹಲ್ಲಿನ ರಚನೆ ಆಗಿರ್ಬೋದು, ಅದರ ರಚನೆಯನ್ನ ಗಮನಿಸಿ ಇದೆಲ್ಲವೂ ಕೂಡ ಪುರುಷರದ್ದು ಎಂಬ ಪ್ರಾಥಮಿಕ ಮಾಹಿತಿಯನ್ನು ಅವರಿಗೆ ಕೊಟ್ಟಿರುವಂತದ್ದು. ಆದ್ರೆ ಅಧಿಕೃತವಾಗಿ FSL ನ ರಿಪೋರ್ಟ್ ಬಂದ ಬಳಿಕವಷ್ಟೇ ಇದು ಯಾರ್ದು, ಹೇಗೆ ಸಾವನ್ನಪ್ಪಿದ್ರು ಮತ್ತು ಯಾವ ರೀತಿಯಾಗಿ ಆ ವ್ಯಕ್ತಿಯ ಸಾವಾಯಿತು ಎಂಬ ಇತ್ಯಾದಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಆದ್ರೆ ಅಲ್ಲಿ ತನಕ ಇಂತಹ ಹಲವು ಮಾಹಿತಿಗಳನ್ನು ಈಗ ಪಡೆದುಕೊಳ್ಳೋಕೆ SIT ತೀರ್ಮಾನ ಮಾಡಿದೆ. ಜೊತೆಗೆ 7 ಪುರುಷರದ್ದು ಅನ್ನಲಾದಂತಹ ಅಸ್ಥಿಪಂಜರದ ಹಿನ್ನೆಲೆಯನ್ನ ಈಗ SIT ಅವರು ಕೆದಕ್ತಾ ಇದ್ದಾರೆ. ಇದನ್ನ UDR ಮೂಲಕವಾಗಿ ಮತ್ತೆ ಅವರ ಸಂಬಂಧಿಕರು ಯಾರಿದ್ದಾರೆ ಅವುಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಈಗ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಬಗ್ಗೆ SIT ಠಾಣೆಯಲ್ಲಿ UDR ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಆಗಿರೋ ಕಾರಣಕ್ಕಾಗಿ ಆ ಧರ್ಮಸ್ಥಳ ಪೊಲೀಸರನ್ನ ಕೂಡ ಬಳಸಿದ್ರ ತನಿಖೆಯನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಆ ಅಸ್ಥಿಪಂಜರದ ಹಿನ್ನೆಲೆ ಗೊತ್ತಾಗಿರುವಂತದ್ದು, ಅವರು ಮಡಿಕೇರಿ ಮೂಲದ ಅಯ್ಯಪ್ಪ ಎಂಬುವರ ಅಸ್ಥಿಪಂಜರ ಇದು ಅಂತ ಹೇಳಿ ಸದ್ಯಕ್ಕೆ ಖಾತ್ರಿ ಆಗ್ತಾ ಇದೆ. ಆದರೆ ಇನ್ನು ಕೂಡ ಅಧಿಕೃತವಾಗಿ ಈ ಬಗ್ಗೆ ಯಾವುದೇ ಮಾಹಿತಿಗಳು ಬಂದಿಲ್ಲ. ಆದ್ರೆ ಆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಗಮನಿಸಿದಾಗ ಒಂದು 3 ಲೆಗ್ ಹ್ಯಾಂಡ್ ಸ್ಟಿಕ್ ಏನಿದೆ ಅದು ಮಿಸ್ಸಿಂಗ್ ಆಗಿತ್ತು. ಜೊತೆಗೆ ಅವರು ಕೂಡ ಮಿಸ್ಸಿಂಗ್ ಆಗಿದ್ರು 7 ವರ್ಷದ ಹಿಂದೆ ಅಂತ ಹೇಳಿ ಆ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ಅವರ ಮಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಸದ್ಯ ಅವರ ಫ್ಯಾಮಿಲಿಯವರು ಹೇಳೋ ಪ್ರಕಾರವಾಗಿ ಆ ಲೆಗ್ ಸ್ಟಿಕ್ ಏನಿದೆ ಅದು ಕೂಡ ಅವರದೇ ಅಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಹಾಗಾಗಿ ಒಂದು ಆ ಬುರುಡೆಯ ಹಿನ್ನೆಲೆ ಮತ್ತು ಆ ವ್ಯಕ್ತಿಯ ಆ ಕುಟುಂಬದ ಹಿನ್ನೆಲೆ ಸದ್ಯಕ್ಕೆ SITಗೆ ಲಭ್ಯ ಆಗಿದೆ. ಅವರನ್ನ ಆ ಬೆಳ್ತಂಗಡಿಯ SIT ಕಚೇರಿಗೆ ಬರಬೇಕಂತ ಹೇಳಿ ಸೂಚನೆ ಕೊಡಲಾಗಿದೆ. ಹಾಗಾಗಿ ಇವತ್ತು ಅವರ ಸಂಬಂಧಿಕರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ DNA ಟೆಸ್ಟ್ ಆಗಬೇಕು ಮತ್ತೆ FSL ರಿಪೋರ್ಟ್ ಆಗಿ ಕರೆಕ್ಟ್ ಆಗಿ ಬರಬೇಕು. ಆನಂತರವಾಗಿ ಮಾತ್ರ ಅದು ಅಯ್ಯಪ್ಪ ಅವರದನ್ನೇ ಅಸ್ಥಿಪಂಜರನ ಅಥವಾ ಬೇರೆಯವರದ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಇವತ್ತು ಯಾವುದೇ ರೀತಿಯಾಗಿ ಶೋಧ ಪ್ರಕ್ರಿಯೆ ಅಂತಹ ಕಾರ್ಯಗಳು ನಡೆಯೋದಿಲ್ಲ, ಕೇವಲ ಆಫೀಸ್ ವರ್ಕ್ಗಳು ನಡೆಯುತ್ತೆ. ಜೊತೆಗೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಿಕ್ಕಂತ 7 ತರೆ ಬುರುಡೆಗಳು ಏನಿದೆ ಅವುಗಳ ಹಿನ್ನೆಲೆ ಮತ್ತು ಅಸ್ಥಿಪಂಜರದ ಅವಶೇಷಗಳು ಏನಿದೆ ಅವುಗಳನ್ನ FSLಗೆ ಕಳಿಸುವಂತ ನಿಟ್ಟಿನಲ್ಲಿ ಇವತ್ತು SIT ಅವರು ಕ್ರಮವನ್ನ ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್, ಕಿಶನ್, ಇದು 7 ತಲೆಬುರುಡೆಗಳು ಮತ್ತೆ ಅಸ್ಥಿಪಂಜರದ ಅವಶೇಷಗಳೆಲ್ಲ ಸಿಕ್ಕಿದೆಯಲ್ಲ, ಅದು ತುಂಬಾ ಏನಾದರೂ ಡೆಪ್ತ್ ಆಗಿ ಆಗಿದ್ದು ನಂತರ ಸಿಕ್ಕಿರುವಂತದ್ದು, ಎಲ್ಲವೂ ಕೂಡ ಆಲ್ಮೋಸ್ಟ್ ಮೇಲ್ಭಾಗದಲ್ಲಿ ಸಿಕ್ಕಿರುವಂತದ್ದು ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವರೆಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ರು. ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡೋದಾದ್ರೆ ಹೌದು, ಎಲ್ಲವೂ ಕೂಡ ಭೂಮಿಯ ಮೇಲ್ಭಾಗದಲ್ಲೇ ಸಿಕ್ಕಿರುವಂತಹ ಅಸ್ಥಿಪಂಜರಗಳು. ಜೊತೆಗೆ ಬಟ್ಟೆಗಳ ಪೀಸ್ಗಳು ಸಿಕ್ಕಿವೆ, ಮರದಲ್ಲಿ ಹಗ್ಗ ಇತ್ತು, ಇನ್ನೊಂದು ಕೆಲವು ಮರದಲ್ಲಿ ಸೀರೆಗಳು ಕೂಡ ಇತ್ತು. ಹಾಗಾಗಿ ಇದನ್ನು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಂತ ಕಾರಣಕ್ಕಾಗಿ ಅವುಗಳನ್ನ ನಿನ್ನೆ ಮಹಜರು ಪ್ರಕ್ರಿಯೆಯನ್ನು ಮಾಡಿರುವಂತದ್ದು ಮತ್ತು ಆ ಅವಶೇಷಗಳು ಸಿಕ್ಕಂತಹ ಜಾಗದ ಮಣ್ಣಿನ ಸ್ಯಾಂಪಲ್ಗಳನ್ನು ಕೂಡ ಸೋಕೋ ಸಂಗ್ರಹ ಮಾಡಿದೆ ಮತ್ತು ಆ ಅವಶೇಷಗಳ ಒಂದು ಸಣ್ಣ ಸ್ಯಾಂಪಲ್ ಅನ್ನ FSLಗೆ ಕೂಡ ಕಳಿಸಲಾಗಿದೆ. ಹಾಗಾಗಿ ಯಾವುದೇ ರೀತಿಯಾಗಿ ಆ ಉತ್ಖನನ ಕಾರ್ಯ ಆಗಿರ್ಬೋದು, ಮಣ್ಣಿನ ಒಳಭಾಗದಿಂದ ಅವಶೇಷಗಳನ್ನು ತೆಗೆದಂತಹ ಪ್ರಕ್ರಿಯೆಗಳು ಆಗದಿಲ್ಲ. ಕೇವಲ ಭೂಮಿಯ ಮೇಲ್ಭಾಗದಲ್ಲಿ ಮೊದಲೇ ಗುರುತು ಮಾಡಿದಂತಹ 7 ಸ್ಥಳಗಳಲ್ಲಿ ಇದ್ದಂತಹ ಅವಶೇಷಗಳನ್ನ ತೆಗೆಯುವಂತ ಪ್ರಕ್ರಿಯೆಗಳನ್ನ SIT 2 ದಿನಗಳಿಂದ ಮಾಡಿರುವಂತದ್ದು. ಪೃಥ್ವಿ, ಶಿಥಿಲಾವಸ್ಥೆಯಲ್ಲಿರುವಂತದ್ದು ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳು. ಮಳೆಗಾಲ ಬಂತು ಅಂದ್ರೆ ಮುಗಿತು, ಅಲ್ಲಿ ನರಕ ಸದೃಶ ಪರಿಸ್ಥಿತಿ ಇರುತ್ತೆ. ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ಅಭಿಯಾನವನ್ನು ಮಾಡ್ತಾ ಇದೆ. ಯಾವ್ಯಾವ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ, ಎಷ್ಟು ಶಾಲೆಗಳು ಹದ್ಗೆಟ್ಟು ಹೋಗಿದಾವೆ, ಮೂಲಭೂತ ಸೌಕರ್ಯಗಳ ಕೊರತೆ ಅನ್ನುವಂಥದ್ದು ಕಾಡ್ತಾ ಇದೆ, ಅಲ್ಲಿನ ಮಕ್ಕಳು ನರಕವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಶಿಕ್ಷಣ ಸಚಿವರು ನೋಡಿದ್ರೆ ಒಳ್ಳೇದು. ಈ ಸುದ್ದಿಗಳು ನಾವೇನು ಬೇರೆ ನಿಮ್ಮ ಇಲಾಖೆಗೆ ಹೊರತುಪಡಿಸಿ ತೋರಿಸ್ತಾ ಇರುವಂಥದ್ದಲ್ಲ. ನಿಮ್ಮ ಇಲಾಖೆಯಲ್ಲಿ ಹೇಗಿದೆ, ಯಾವ ರೀತಿಯಾಗಿ ಪರಿಸ್ಥಿತಿಗಳಿದ್ದಾವೆ ನಿಮಗೆ ಗೊತ್ತಿಲ್ಲದಲ್ಲೇ ಇರ್ಬೋದು. ಸಾಕಷ್ಟು ಕಡೆ ಹೇಗಿರುತ್ತೆ ಅನ್ನುವಂಥದ್ದು ಪ್ರತಿಯೊಂದು ಡೀಟೇಲ್ಸು ನಿಮ್ಗೆ ಸಿಗ್ದಲೇ ಇರ್ಬೋದು. ಬಟ್ ತೋರಿಸ್ತಾ ಇರುವಂಥ ಸುದ್ದಿಗಳನ್ನಾದರೂ ನೋಡಿದ್ರೆ ನಿಮ್ಗೊಂದು ಸ್ವಲ್ಪ ವಸ್ತುಸ್ಥಿತಿ ಗೊತ್ತಾಗ್ಬೋದು. ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವ್ರಿಗೆ ಕೆತ್ತು ಬೀಳ್ತಾ ಇರುವಂಥದ್ದು ಶಾಲೆಯ ಕೊಠಡಿಯ ಕಾಂಕ್ರೀಟ್ ಮಕ್ಕಳ ಮೇಲೆ ಬಿದ್ದಿದ್ರೆ ದೊಡ್ಡ ದುರಂತನೇ ಆಗ್ತಾ ಇತ್ತು. ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ವಿದ್ಯಾರ್ಥಿಗಳು ಪಾರಾಗಿದ್ದಾರೆ. ವಿಜಯನಗರ ಜಿಲ್ಲೆ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಹಗರಿಬೊಮ್ಮನಹಳ್ಳಿಯ ಅರೆಗೊಂಡನಹಳ್ಳಿ ಶಾಲೆ 1ರಿಂದ 8ನೇ ತರಗತಿಯವರೆಗೂ 211 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಶಾಲೆ 1 to 8 ವರೆಗೂ ಇದೆ. 211 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇರುವಂತದ್ದು ಕೊಠಡಿಗಳೆಷ್ಟು? 6 ಕೊಠಡಿ ಅಷ್ಟೇ. ಅದರಲ್ಲಿ 3 ಕೊಠಡಿಗಳು ಶಿಥಿಲಾವಸ್ಥೆಯನ್ನ ತಲುಪಿದ್ದಾರೆ. ಈ ಶಿಥಿಲಾವಸ್ಥೆ ಶಾಲೆಯಲ್ಲೇ ಕೂರ್ಬೇಕಾಗಿದೆ ಮಕ್ಕಳು. ಕೂಡಲೇ ದುರಸ್ತಿಗೆ ಆಗ್ರಹಿಸ್ತಾ ಇದ್ದಾರೆ ಪೋಷಕರು. ದಯವಿಟ್ಟು ಸರಿ ಮಾಡಿಕೊಡಿ, ನಮ್ಮ ಮಕ್ಕಳನ್ನ ಹಂಗೋ ಹಿಂಗೋ ಕಳಿಸ್ತಾ ಇದೀವಿ ಸರ್ಕಾರಿ ಶಾಲೆಗೆ, ಅದರಿಂದನೂ ಕೂಡ ಬಿಡಿಸೋ ಥರ ಮಾಡಬೇಡಿ ಅಂತ ಗೋಗರ್ದು ಕೇಳ್ತಾ ಇದ್ದಾರೆ. ಕೊಠಡಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಆಗ್ಲೋ ಈಗ್ಲೋ ಬಿದ್ದೋಗುವಂಥ ಪರಿಸ್ಥಿತಿ,
ಇರೋ 6 ಕೊಠಡಿಲಿ 3 ಕೊಠಡಿ ಹೋಗಿದೆ. ಇನ್ನು 3 ಕೊಠಡಿಲಿ 2 ತರಗತಿಯವ್ರನ್ನ ಕೂರಿಸ್ಕೊಂಡು ಪಾಠವನ್ನ ಮಾಡಬೇಕಾಗಿದೆ. ಅದೊಂಥರ ಜಾತ್ರೆ ರೀತಿಯಲ್ಲಿ ಆಗುತ್ತೆ ಪಾಠ ಮಾಡಿದ್ರೆ. ಒಂದು ಕೊಠಡಿಲಿ 2 ತರಗತಿಯವ್ರನ್ನ ಕೂರಿಸ್ಕೊಂಡು ಮಾಡಿದ್ರೆ ಹೇಗಿರೋಣ ಪರಿಸ್ಥಿತಿ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ಯಾವ ರೀತಿಯಾಗೆಲ್ಲ ಬಿದ್ದಿದೆ ಅಂತ. ಜಸ್ಟ್ ಮಿಸ್ ಅಂತೆ ಆ್ಯಕ್ಚುಲಿ ಮಕ್ಕಳು ಅವ್ರ ಮೇಲ್ ಬಿದ್ದಿದ್ರೆ ಹೇಗಾಗಿರೋಣ ಪರಿಸ್ಥಿತಿ ಪಾಪ. ಇದು ವಿಜಯನಗರ ಜಿಲ್ಲೆ ಮಾಡಿದ್ದಷ್ಟೇ ಕೀರ್ತಿ ಇವರಿಗೆ, ಇನ್ನೇನು ಅಲ್ಲ. 31ನೇ ಜಿಲ್ಲೆ ಅಂತ ಹೋಗಿ ಕೂರಿಸಿದ್ರು. ಏನು ಸೌಲಭ್ಯ ಕೊಟ್ಟರು? ಏನೂ ಇಲ್ಲ, ಮಣ್ಣು ಮಸಿ. ಈ ಥರ ಕಿತ್ತೋದ್ ಶಾಲೆಗಳು, ಮೂಲಭೂತ ಸೌಕರ್ಯಗಳೇ ಇಲ್ಲ. ಆ ಕಟ್ಟಡದ ಹೊರಭಾಗ ನೋಡಿ ಹೇಗಿದೆ ಅಂತ, ಎಲ್ಲ ಕಡೆನೂ ಬಿರುಕು ಬಿದ್ದಿದೆ. ಮಳೆ ಬಂದರೆ ದೇವರಿಗೆ ಪ್ರೀತಿ, ಆ ಶಾಲೆ ಫುಲ್ ಸೋರುತ್ತಂತೆ. ನಡೆಸಿದಾಗ ಸಣ್ಣ ಪ್ರಮಾಣದ ಸೀಲಿಂಗ್ ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟಿತ್ತು. ಅದು ಏನು ಆಗಲ್ಲ ಅಂತ ಹೇಳೋದು ತಿರುಗ ನಾವೇನ್ ಮಾಡಿದ್ವಿ, ಅವತ್ತು ಸಾಯಂಕಾಲವರೆಗೆ ತರಗತಿಗಳನ್ನು ನಡೆಸಿಬಿಟ್ಟು ನಾವು ಬೀಗ ಹಾಕೊಂಡು ಮನೆಗೆ ಹೋದ್ವಿ. ರಾತ್ರಿ ಹೊತ್ತಿನಲ್ಲಿ ಏನ್ ಸಂಭವಿತ ಅದು ರಾತ್ರಿ ಹೊತ್ತಿನಲ್ಲಿ ಆಗಿರ್ತಕ್ಕಂಥದ್ದು. ಟೇಬಲ್ ಬೇಕಾಗಿತ್ತು, ಚೇರ್ ಬೇಕಾಗಿತ್ತು. ಅವ್ನು ತೆಗೆಯಕ್ ಬಂದಾಗ ಅದು ತೆಗೆದು ನೋಡ್ಬಿಟ್ಟು ಸೀಲಿಂಗ್ ಬಿದ್ದಿತ್ತು. ಅದನ್ನ ನೋಡಿದ ತಕ್ಷಣ ಹುಡುಗರು ಯಾವುದೇ ರೀತಿಯಿಂದ ಮಕ್ಕಳನ್ನ ಒಳಗೆ ಬಿಡದಂಗೆ ಅವ್ರು ಬೀಗ ಹಾಕಿಬಿಟ್ಟು ನಮ್ಮ SDMC ಅಧ್ಯಕ್ಷರು ನಮ್ಮ ಗಮನಕ್ಕೆ ಇಲ್ದಂಗೆ ಬಂದ್ಬಿಟ್ಟು ಇದನ್ನ ಫೋಟೋ ತೆಗೆದು ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡಿರ್ತಕ್ಕಂಥದ್ದು ಸಟ್ಟೆ. ಮಕ್ಕಳೆಲ್ಲ ಸುರಕ್ಷಿತವಾಗಿದ್ದಾವೆ. ಜೂನ್ ತಿಂಗಳಲ್ಲಿ ನಾವು ವರದಿ ಮಾಡಿದ್ವಿ. ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಅನುದಾನ ಬಂದಾಗ ರಿಪೇರಿ ಮಾಡಿಸೋಣಂತೆ ಅಂತಂದೇಳಿ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ರು. ಹೀಗಾಗಿ ನಾವು ಆ ತರಗತಿಯನ್ನು ಯಾವತ್ತು ಆ ಘಟನೆ ಆಯ್ತೋ ಅವತ್ತಿನಿಂದ ಆ ತರಗತಿಯನ್ನು ಕ್ಲೋಸ್ ಮಾಡಿ ಬೇರೆ ತರಗತಿಗೆ ಶಿಫ್ಟ್ ಮಾಡ್ಕೊಂಡು ಈಗ ಪಾಠ ಮಾಡ್ತಾ ಇದೀವಿ ಸರ್. ಇಷ್ಟು ನಡೆದಿರ್ತಕ್ಕಂಥ ಸತ್ಯಗಳು. ಮಕ್ಕಳೇನಾದ್ರೂ ಒಳಗಡೆ ಬಂದಾಗ ಏನು ಸಮಸ್ಯೆ? ಯಾರು ಬಂದಿಲ್ಲ ಸರ್, ಮಕ್ಕಳು ಒಬ್ಬರು ಒಳಗೆ ಬಿಟ್ಟಿಲ್ಲ, ಯಾವುದೇ ಸಮಸ್ಯೆ ಆಗಿಲ್ಲ ಸರ್, ಎಲ್ಲ ಸುರಕ್ಷಿತವಾಗಿ. ಸರ್ ಬಂದಿದ್ರು, BRC ಇವರು BRPಗಳು ಬಂದಿದ್ರು, CRP ಮಿತ್ರರು ಬಂದಿದ್ರು, ಬಂದು ಎಲ್ಲರೂ ವಿಸಿಟ್ ಮಾಡಿ ವರದಿ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯನಗರದ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನೋಡ್ತಾ ಇದ್ವಿ ಎಂಥ ದುಸ್ಥಿತಿ ಇದೆ ಅಂತ. ಇನ್ನು ಇರುವಂಥದ್ದು 3 ಕೊಠಡಿ, ಅದರಲ್ಲಿ 1 to 8ವರೆಗೂ ಕೂಡ ಹೇಳ್ಕೊಡ್ಬೇಕು. ಒಂಥರ ಜಾತ್ರೆ ರೀತಿಯಲ್ಲಿ ಆಗ್ಬಿಡುತ್ತೆ. ಒಂದೇ ತರಗತಿಲಿ ಅಂದರೆ 2 ತರಗತಿನ ಒಂದೇ ಕೊಠಡಿಯಲ್ಲಿ ಕೂರಿಸ್ಬಿಟ್ರೆ. ಇದು ಎಲ್ಲರ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಪರಿಹಾರ ಯಾವಾಗಂತೆ ಅಂತ? ಖಂಡಿತ ಪೃಥ್ವಿರಾಜ್, ರಾಜ್ಯದ ಸರ್ಕಾರಿ ಶಾಲೆಗಳ ಕಟ್ಟಡಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ನಿರಂತರವಾದಂತಹ ಒಂದು ಅಭಿಯಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳ ಬಗ್ಗೆ ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳು ಕೂಡ ಮೇಲ್ಛಾವಣಿ ಕೂಡ ಕುಸಿತಕ್ಕಂಥ ಘಟನೆಗಳು ಕೂಡ ನಡೆದಿರ್ತಕ್ಕಂಥದ್ದು ಕೂಡ ಇಲ್ಲಿ. ಇದು ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಅರೆಗೊಂಡನಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಕೂಡ ಒಂದು ಕೊಠಡಿಯಲ್ಲಿ ಇರಲಿಲ್ಲ. ಈಗಾಗಲೇ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡದ ಮೇಲ್ಛಾವಣಿ ಸಂಪೂರ್ಣ ಮೇಲ್ಛಾವಣಿ ಕುಸಿತಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು, ಅದು ರಾತ್ರಿ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶಾಲಾ ಕೊಠಡಿಯಲ್ಲಿ ಮಕ್ಕಳು ಕೂಡ ಇರಲಿಲ್ಲ. ಒಂದು ವೇಳೆ ಮಕ್ಕಳು ಒಂದು ಶಾಲಾ ಕೊಠಡಿ ತರಗತಿ ಕೊಠಡಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ಮೇಲ್ಛಾವಣಿ ಕುಸಿತಿದ್ರೆ ದೊಡ್ಡ ದುರಂತವೇ ನಡೆಯುವಂತಹ ಘಟನೆ ಕೂಡ ಸಂಭವಿಸಿರ್ತಕ್ಕಂಥ ಸಾಧ್ಯತೆಗಳು ಕೊಡ್ತಕ್ಕಂಥದ್ದು. ಇದು ಕೇವಲ ಇದೊಂದು ಶಾಲೆಯ ಪರಿಸ್ಥಿತಿ ಅಲ್ಲ, ಈ ರೀತಿಯಾಗಿ ಸರ್ಕಾರಿ ಶಾಲೆಯ ಕಟ್ಟಡಗಳು ಕೂಡ ಇದೇ ರೀತಿಯಾಗಿ ಚಿತ್ರಕೊಂಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಜೀವನ ಒಂದು ಕೈಯಲ್ಲಿ ಹಿಡ್ಕೊಂಡು ತರಗತಿಗೆ ಬರಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ರೀತಿಯಾದಂತಹ ಕಟ್ಟಡಗಳ ವ್ಯವಸ್ಥೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೋಷಕರು ಕೂಡ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಕ್ಕಂಥ ಹಿಂದೇಟ್ ಆಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗತಕ್ಕಂಥದ್ದು. ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಕೂಡ ಗಮನಿಸಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ನಿರಂತರವಾದಂತಹ ಮಳೆಗಾಲ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳ ದುರಸ್ತಿ ಕಾರ್ಯ ಕೂಡ ನಡೀಬೇಕಾಗುತ್ತೆ. ಯಾಕಂದ್ರೆ ಇವರು ಮಳೆಗಾಲದಲ್ಲಿ ಈ ರೀತಿಯಾದಂತಹ ಘಟನೆಗಳು ಪ್ರತಿ ವರ್ಷಗಳು ಕೂಡ ಮೇಲ್ಛಾವಣಿ ಕುಸಿತಕ್ಕಂಥದ್ದು, ಚಾವಣಿಯ ಬಿರುಕು ಬಿಡ್ತಕ್ಕಂಥದ್ದು, ಈ ರೀತಿಯಾದಂತಹ ಘಟನೆಗಳು ಕೂಡ ಪದೇ ಪದೇ ಮರುಕಳಿಸ್ತಾ ಇರ್ತವೆ. ಆದ್ರೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ವಿಶೇಷವಾಗಿ ಗಮನ ಹರಿಸಬೇಕಾಗುತ್ತೆ. ಯಾಕೆಂತಂದ್ರೆ ಸರ್ಕಾರಿ ಶಾಲೆಗಳ ದುರಸ್ತಿಗೆ ಮುಂದಾಗ್ತಕ್ಕಂಥ ಕ್ರಮಕ್ಕೆ ಮುಂದಾಗ್ಬೇಕು ಅನ್ನೋದು ಕೂಡ ಭಾಗದ ಪೋಷಕರ ಕೂಡ ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ಇದು ವಿಜಯನಗರ ಜಿಲ್ಲೆ ಅಂತಲ್ಲ, ಈ ರೀತಿಯ ಸರ್ಕಾರಿ ಶಾಲೆಯ ಕಟ್ಟಡಗಳು ಕೂಡ ಸಾಕಷ್ಟು ದುರಸ್ತಿಗೊಂಡಿರ್ತಕ್ಕಂಥದ್ದು. ಇನ್ನೂ ಕೆಲವು ಕಡೆ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳಲ್ಲೇ ಮಕ್ಕಳನ್ನ ಪಾಠ ಕೇಳತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡದ ಹೊರಗಡೆ, ಅಂದ್ರೆ ಒಂದು ಕಡೆ ಕಟ್ಟಡಗಳು ಶಿಥಿಲಗೊಂಡಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮಕ್ಕಳನ್ನ ಬಯಲಲ್ಲೇ ಪಾಠ ಕೇಳಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪೃಥ್ವಿರಾಜ್, ಅಲ್ಲ, ಇಲ್ಲಿ ಉಸ್ತುವಾರಿ ಸಚಿವರ ಗಮನಕ್ಕೆ, ಅಲ್ಲಿನ ಶಾಸಕರ ಗಮನಕ್ಕೆ ಇದೆಲ್ಲ ಬರ್ತಾ ಇಲ್ವಾ? ಅಥವಾ ನಮ್ದು ಹೆಂಗಿದ್ರು ಕಲ್ಯಾಣ ಕರ್ನಾಟಕ ಭಾಗ, ನಮ್ಮ ಜನನೂ ಕೂಡ ಏನು ನೋಡಲ್ಲ, ಕ್ಯಾರೆ ಅನ್ನಲ್ಲ, ಅವ್ರಿಗೇನಿದ್ಮೇಲೆ ಮಾಡಿಕೊಟ್ರು ಒಂದೇ, ಮಾಡಿಕೊಡ್ತೇ ಹೋದ್ರು ಒಂದೇ ಅನ್ನುವ ರೀತಿಯಾದಂಥ ಮನಸ್ಥಿತಿ ಇದೆಯಾ ಅಂತ?
ಈ ಸರ್ಕಾರಿ ಶಾಲೆಗಳ ಕಟ್ಟಡಗಳ ದುರಸ್ತಿ ಬಗ್ಗೆ ಅಲ್ಲಿನ ಮುಖ್ಯೋಪಾಧ್ಯಾಯರು ಸಂಬಂಧಪಟ್ಟ ಬಿಒ ಅಧಿಕಾರಿಗಳು ಕೂಡ ಒಂದು ವರದಿಯನ್ನು ಕೂಡ ಮಾಡ್ತಾರೆ. ಆದ್ರೆ ಬಿಒ ಹಂತದಲ್ಲಿ ಅದು ಆಗದೆ ಇದರಲ್ಲಿ DDPI ಕೂಡ ವರದಿ ಮಾಡ್ತಾರೆ. ಅದ್ ನಿಟ್ಟಿನಲ್ಲಿ ಕೂಡ ಶಾಸಕರ ಗಮನಕ್ಕೆ ಕೂಡ ತಂದಿರ್ತಾರೆ. ಆದ್ರೆ ಇಲ್ಲಿ ಒಂದು ಕಡೆ ಸಬ್ಬು ಬೆಳತಕ್ಕಂಥದ್ದು, ಒಂದು ಕಡೆ ಅನುದಾನದ ಕೊರತೆ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು, ಮತ್ತೊಂದು ಕಡೆ ಇಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಈ ರೀತಿಯಾದಂತಹ ಸರ್ಕಾರಿ ಕಟ್ಟಡಗಳ ದುರಸ್ತಿ ಮಾಡದಿದ್ರೆ ದೊಡ್ಡ ದುರಂತಗಳು ಕೂಡ ನಡೀತಕ್ಕಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಅಂದ್ರೆ ಮೊದಲ ಆದ್ಯತೆ ಈ ಒಂದು ಸರ್ಕಾರಿ ಕಟ್ಟಡಗಳ ದುರಸ್ತಿ ಕೂಡ ಮುಂದಾಗಬೇಕು. ಎಲ್ಲಿ ಪೂರ್ತಿ ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳನ್ನ ಒಂದು ತೆರವು ಮಾಡಿ ಅಲ್ಲಿ ಹೊಸ ಕಟ್ಟಡ ನಿರ್ಮಾಣ ಕಾರ್ಯ ಕೂಡ ಮುಂದಾಗಬೇಕಾಗುತ್ತೆ. ಅದ್ಯಾವುದು ಕೂಡ ಇಲ್ಲಿ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಕಟ್ಟಡ ಶಿಥಿಲಗೊಳ್ತಾ ಇದೆ. ಶಿಥಿಲಗೊಂಡಿರ್ತಕ್ಕಂಥ ಕಟ್ಟಡಗಳು ಕೂಡ ಕುಸಿತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.